ವೆಲ್ಕಮ್ ಟು ಗ್ಲೋಬಲ್ ಪ್ರಾಪರ್ಟೀಸ್. ಈ ಪ್ರಾಪರ್ಟಿ ಬಂದು ಕೆಂಗೇರಿ ಮೆಟ್ರೋ ಸ್ಟೇಷನ್ ಕೋಡಿಪಳ್ಳಿದ ಹತ್ತಿರ ಬರುತ್ತೆ. ಸೈಟ್ ಬಂದು ನಾರ್ತ್ ವೆಸ್ಟ್ ಕಾರ್ನರ್ ಅಲ್ಲಿದೆ. ಲ್ಯಾಂಡ್ ಏರಿಯಾ ಬಂದು 40-60. ನಾರ್ತ್ಗೆ 60 ಫೀಟ್ ರೋಡ್ ಇದೆ, ವೆಸ್ಟ್ಗೆ 30 ಫೀಟ್ ರೋಡ್ ಇದೆ. ಬನ್ನಿ ಪ್ರಾಪರ್ಟಿ ನೋಡೋಣ. ಇದು ಮೇನ್ ಗೇಟ್ ಎಂಟ್ರಿ. ಇದು ಕಾರ್ ಪಾರ್ಕಿಂಗ್ ಏರಿಯಾ. ಇದಕ್ಕೆ ಆಂಟಿ ಸ್ಕಿಡ್ ಟೈಲ್ಸ್ ಹಾಕಿದೀವಿ. ಇದು ಸೆಕ್ಯೂರಿಟಿ ರೂಮ್. ಕಾಮನ್ಗೆ ಗ್ಯಾಸ್ ಲೈನ್ ಕನೆಕ್ಷನ್ ಪ್ರೊವೈಡ್ ಮಾಡಿದೀವಿ. ಗೆಸ್ಟ್ಗೆ ಪಾರ್ಕಿಂಗ್ ಏರಿಯಾ ಇದೆ. ಪ್ಯಾಸೆಂಜರ್ ಲಿಫ್ಟ್ ಪ್ರೊವೈಡ್ ಮಾಡಿದೀವಿ. ಬನ್ನಿ ಮೇಲೋಗೋಣ. ಸ್ಟೆಪ್ಸ್ಗೆ ಲಪೋತ್ರ ಗ್ರಾನೈಟ್ ಹಾಕಿದೀವಿ. ರೈಲಿಂಗ್ಸ್ ಬಂದು SS ರೈಲಿಂಗ್ಸ್. ಸ್ಟೆಪ್ಸ್ ವೈಡ್ ಬಂದ್ಬಿಟ್ಟು 5 ಫೀಟ್ ಇದೆ. ಇದು ಕಾರಿಡಾರ್. ಇಲ್ಲಿ UPS ಪಾಯಿಂಟ್ ಅಂಡ್ ಕಾಲಿಂಗ್ ಬೆಲ್ ಬರುತ್ತೆ. ನೀವು ಬೇಕಂದ್ರೆ ಸೆಕ್ಯೂರಿಟಿ ಗ್ರಿಲ್ ಗೇಟ್ ಹಾಕಬಹುದು. ಎಲಿವೇಶನ್ ಟೈಲ್ಸ್ ಹಾಕಿದೀವಿ. ಮೈನ್ ಡೋರ್ ನಾರ್ತ್ ಫೇಸಿಂಗ್ ಇದೆ. ಡೋರ್ಗೆ ಬರ್ಮಾ ಟೀಕ್ ಯೂಸ್ ಮಾಡಿದೀವಿ. ಇದು ಲಿವಿಂಗ್ ರೂಮ್ ಸೈಜ್ ಬಂದು 18x18 ಇದೆ. ವಿಂಡೋಸ್ಗೂ ಕೂಡ ಟೀಕ್ ವುಡ್ ಯೂಸ್ ಮಾಡಿದೀವಿ. ಡೈನಿಂಗ್ ಹಾಲ್ ಸೈಜ್ 14x14 ಇದೆ. ಇಲ್ಲಿ ಪೂಜಾ ರೂಮು ಮಾಡಿದೀವಿ. ಪೂಜಾ ರೂಮ್ ಡೋರ್ ಬಂದು ಗ್ಲಾಸ್ ಡೋರ್. ಇದಕ್ಕೂ ಟೀಕ್ ವುಡ್ ಯೂಸ್ ಮಾಡಿದೀವಿ. ಇದು ಬಂದು ಕಿಚನ್ ಏರಿಯಾ. ಸೈಜ್ ಬಂದು 12x12 ಇದೆ. ಇಲ್ಲಿ ಯುಟಿಲಿಟಿ ಏರಿಯಾ. ಇಲ್ಲಿ ವಾಷಿಂಗ್ ಮಿಷಿನ್ ಪಾಯಿಂಟ್ ಮಾಡಿದೀವಿ ಅಂಡ್ ಸಿಂಕ್ ಪಾಯಿಂಟ್ ಪ್ರೊವೈಡ್ ಮಾಡಿದೀವಿ. ಯುಟಿಲಿಟಿ ಗ್ರಿಲ್ ಇದೆ. ನಾವು ಎಲ್ಲ ಡೋರ್ಗೂ ಟೀಕ್ ವುಡ್ ಯೂಸ್ ಮಾಡಿದೀವಿ. ಇದು ಮಾಸ್ಟರ್ ಬೆಡ್ರೂಮ್. ಸೈಜ್ ಬಂದು 15x17 ಇದೆ. ಇದಕ್ಕೆ ಅಟ್ಯಾಚ್ ಬಾತ್ರೂಮ್ ಇದೆ. ಬಾತ್ರೂಮ್ ಬಂದು 10x6 ಸೈಜ್ ಇದೆ. ಬಾತ್ರೂಮ್ಗೆ 2x4 ವಾಲ್ ಟೈಲ್ಸ್ ಯೂಸ್ ಮಾಡಿದೀವಿ. ಫ್ಲೋರಿಂಗ್ ಬಂದು 2x2 ಆಂಟಿ ಸ್ಕಿಡ್ ಟೈಲ್ಸ್ ಯೂಸ್ ಮಾಡಿದೀವಿ. ಸೆಕೆಂಡ್ ಬೆಡ್ರೂಮ್ ಇದು.
ಸೆಕೆಂಡ್ ಬೆಡ್ರೂಮ್ ಇದು ಸೈಜ್ ಬಂದು 13x17 ಇದೆ. ಇದಕ್ಕೂ ಕೂಡ ಅಟ್ಯಾಚ್ ಬಾತ್ರೂಮ್ ಇದೆ. ಸೈಜ್ ಬಂದ್ಬಿಟ್ಟು 16x6x11 ಇದೆ. ನೆಕ್ಸ್ಟ್ ಇದು ಥರ್ಡ್ ಬೆಡ್ರೂಮ್. ಇದು ಒಂದು 12x14 ಸೈಜ್ ಇದೆ. ಇದಕ್ಕೊಂದು ಬಾಲ್ಕನಿ ಪ್ರೊವೈಡ್ ಮಾಡಿದೀವಿ. ಸೈಜ್ ಬಂದು 12x4 ಇದೆ. ಇದು ಬಂದು ಕಾಮನ್ ಬಾತ್ರೂಮ್. ಸೈಜ್ ಬಂದು 5x10 ಇದೆ. ಥ್ಯಾಂಕ್ ಯು.